ಸರ್, ಆಮೇಲೆ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಸರ್ಕಾರನೂ ಕೂಡ ಮೊದಲನೇದಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ವಿಶೇಷವಾಗಿ ಸಿಒಡಿ ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದ್ರೆ ಬಹಳ ಅಚ್ಚುಕಟ್ಟಾಗಿ ಈ ಕೇಸನ್ನ ಅವರು ಮೊದಲಿಂದಲೂ ಕೂಡ BK ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಒಂದು ಟೀಮ್ ಅನ್ನ ಮಾಡಿದ್ದು, ಅವರು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನ ಅವರು ಕೊಟ್ಟಿದ್ದಾರೆ. ಹಾಗಾಗಿ ನ್ಯಾಯಾಧೀಶರು ತೀರ್ಮಾನ ತಗೊಳ್ಳೋದಕ್ಕೆ ಅನುಕೂಲ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೇನೆ. ಇದು ನಿಜಕ್ಕೂ ಕೂಡ ಒಂದು ಹಿಸ್ಟಾರಿಕಲ್ ಡಿಸಿಷನ್, ಜಡ್ಜ್ಮೆಂಟು. ಅದರಿಂದ ನಮಗೆ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಕೀರ್ತಿ ಬಂದಾಗ ಆಗಿದೆ. ಸರ್, ಆಮೇಲೆ ಕಡಿಮೆ ಅವಧಿಯಲ್ಲಿ ಇಂತಹದೊಂದು ಕೇಸು ಇತ್ಯರ್ಥ ಆಗಿರೋದು ಸರ್. ಪೊಲೀಸರು ಕೂಡ ಬಹಳಷ್ಟು ಚುರುಕಾಗಿ ಮಾಡಿದ್ದಾರೆ. ಅದನ್ನೇ ನಾನು ಹೇಳಿದ್ದು, COD ಟೀಮ್ನವರು ಅವರು ಎವಿಡೆನ್ಸ್ಗಳನ್ನ ಕಲೆ ಹಾಕೋದ್ರಲ್ಲಿ ಮತ್ತು ಯಾವ್ಯಾವ ರೀತಿಯಲ್ಲಿ ಅವರು ಕಾನೂನಿಗೆ ಕನ್ವಿನ್ಸ್ ಮಾಡಬೇಕೋ ಆ ರೀತಿ ಕೆಲಸ ಮಾಡಿದ್ದಾರೆ. 1 ವರ್ಷ 4 ತಿಂಗಳು, 1 ವರ್ಷ ಸಾಮಾನ್ಯವಾಗಿ ಈ ತರ ಕೇಸ್ಗಳೆಲ್ಲ ವರ್ಷಗಟ್ಟಲೆ ತಗೊಳುತ್ತೆ. ಅಂಥದ್ರಲ್ಲಿ ಅವರು 1 ವರ್ಷ 4 ತಿಂಗಳಲ್ಲಿ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಹೇಳಲೇಬೇಕು. ರಾಜಕೀಯವಾಗಿ ಯಾವ ರೀತಿ ನೋಡ್ತೀರಾ ಸರ್ ಈ ಒಂದು ಪ್ರಕರಣ? ಅದರಲ್ಲಿ ಏನ್ ರಾಜಕೀಯ ಬರುತ್ತೆ? ರಾಜಕೀಯದ ಇದರಿಂದ ನೋಡಕ್ಕಾಗದೇ ಇಲ್ಲ. ಇದು ರಾಜಕೀಯದಿಂದ ನೋಡಕ್ಕಾಗಲ್ಲ, ಪ್ರಭಾವಿ ರಾಜಕಾರಣ ನೋಡ್ಲೂಬಾರದು. ರಾಜಕೀಯದ ದೃಷ್ಟಿಕೋನದಿಂದ ನೋಡ್ಲೇಬಾರದು. ಯಾಕಂದ್ರೆ ಸರ್, ಮೊದಲಿಂದಲೂ ಕೂಡ ಅವ್ರು ಹೇಳ್ತಾ ಇದ್ರು, ಕುಮಾರಸ್ವಾಮಿ ಆಗಿರ್ಬೋದು, ರೇವಣ್ಣ ಎಲ್ಲ ಇದು ರಾಜಕೀಯ ಪಿತೂರಿ ಮಾಡಿದ್ದಾರೆ. ಆಮೇಲೆ ಸರ್ಕಾರದ ವಿರುದ್ಧನೂ ಕೂಡ ಆರೋಪ ಮಾಡ್ತಿದ್ರು, ಕಾಂಗ್ರೆಸ್ ವಿರುದ್ಧ ಕೂಡ ಆರೋಪ ಮಾಡ್ತಿದ್ರು. ಇಲ್ಲ, ಅವರ ಆರೋಪಗಳು ನಿರಾಧಾರ ಅಂತೇಳಿ ಈಗಾರು ಗೊತ್ತಾಗಿದೆಯಲ್ಲ. ಯಾವುದು ವಿಟ್ನೆಸ್ಗಳು, ಎವಿಡೆನ್ಸ್ಗಳು, ಅದಕ್ಕೆಲ್ಲ ಏನು ಹೇಳಕ್ಕಾಗುತ್ತೆ? ಅದನ್ನ ಇಟ್ಕೊಂಡೇ ತಾನೇ ನ್ಯಾಯಾಧೀಶರು ಈ ಒಂದು ಆದೇಶವನ್ನು ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಯಾವ ರಾಜಕೀಯ ಪ್ರೇರಿತ ಅಂತ ಕಾಣಿಸೋದಿಲ್ಲ. ಸರ್, SIT ಅಧಿಕಾರಿಗಳಿಗೆ ಏನು ವಿಶೇಷವಾದಂತಹ ಒಂದು ಸನ್ಮಾನ ಏನಾದ್ರು ಮಾಡ್ತಿರೋ ಇಂಥ ಪ್ರಕರಣ ಮೊದಲ ಬಾರಿ? ಅದೆಲ್ಲ ಅವರ ಕರ್ತವ್ಯ ಮಾಡಿದ್ದಾರೆ. ಪ್ರಶಂಸೆ ಮಾಡುತ್ತೆ ಸರ್ಕಾರ. ಇಲಾಖೆಯಲ್ಲಿ ನಾವೆಲ್ಲ ಪ್ರಶಂಸೆ ಮಾಡ್ತೀವಿ ಅವರಿಗೆ ಸಂದರ್ಭದಲ್ಲಿ ಒಂದು ನಮ್ಮಲ್ಲಿ ಈಗ ಮುಖ್ಯಮಂತ್ರಿಗಳ ಪದಕ ಕೊಡ್ತೀವಿ, ಆಮೇಲೆ ಸೈಟೇಷನ್ಸ್ ಕೊಡ್ತೀವಿ, ಪ್ರೆಸಿಡೆನ್ಷಿಯಲ್ ಮೆಡಲ್ಗೆ ರೆಕಮೆಂಡ್ ಮಾಡ್ತೀವಿ. ಇವೆಲ್ಲ ಇಲಾಖೆಯಲ್ಲಿ ನಡೀತಕ್ಕಂಥವು. ಆ ಸಂದರ್ಭದಲ್ಲಿ ಇವರಿಗೂ ಕೂಡ ಪರಿಗಣಿಸುವಂತ ಕೆಲಸ ಆಗುತ್ತೆ.